ಫ್ರೆಂಡ್ಸ್ ನೋಡ್ಬೋದು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಒಂದು ಫೋನ್ ಇರುವಂಥದ್ದು. ಈ ಒಂದು ಫೋನ್ ಅವತ್ತೊಂದು ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ರಿವ್ಯೂ ಕೂಡ ಮಾಡ್ತೀನಿ. ಈ ಒಂದು ಫೋನ್ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಹೊಂದಿದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸ್ನಲ್ಲಿ ಏನೇನೆಲ್ಲ ಅವೈಲೇಬಲ್ ಇದೆ ಅಂತ ನೋಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಮೊದಲೇದಾಗಿ ನಿಮಗೆ ಈ ಒಂದು ಬಾಕ್ಸ್ನಲ್ಲಿ ಫೋನ್ ನೀಡ್ತಿರುವಂಥದ್ದು. ಫೋನ್ ಬಗ್ಗೆ ಆಮೇಲೆ ಮಾತಾಡೋಣ. ಪಕ್ಕಕ್ಕಿಟ್ಟು ನೋಡ್ಬೋದು ಇಲ್ಲಿ ನಿಮಗೆ ಈ ರೀತಿಯಾಗಿರುವಂಥ ಬಾಕ್ಸ್ ನೀಡ್ತಿರುವಂಥದ್ದು. ಈ ಒಂದು ಬಾಕ್ಸ್ನಲ್ಲಿ ನಿಮಗೆ ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಯೂಸರ್ ಮ್ಯಾನ್ಯಲ್ ಕೂಡ ನೀಡ್ತಿರುವಂಥದ್ದು. ಸೊ ನೋಡ್ಕೊಳ್ಬೋದು ನೀವು ಫೋನಲ್ಲಿ ಪೋರ್ಟ್ ಏನೇನಿದ್ದಾವೆ ಮತ್ತು ಸಿಮ್ ಎಜೆಕ್ಟೆಡ್ ಪಿನ್ ಕೂಡ ಇದೆ. ಸೊ ಇದಿಷ್ಟು ಈ ಒಂದು ಪಕ್ಕಕ್ಕಿಟ್ಟು ಈ ಒಂದು ಫೋನಲ್ಲಿ ನಿಮಗೆ ಅಡಾಪ್ಟರ್ ನೀಡಲ್ಲ, ಕೇಬಲ್ ನೀಡುತ್ತಾರೆ. ನೋಡ್ಬೋದು ಟೈಪ್ ಸಿದಿಂದ ಟೈಪ್ ಸಿನ ಒಂದು ಕೇಬಲ್ ಇರುವಂಥದ್ದು. ಸೊ ಅಡಾಪ್ಟರ್ ನೀವು ಟೈಪ್ ಎದ ತೊಗೊಳಿಕ್ಕಾಗಲ್ಲ, ಟೈಪ್ ಸಿ ಹೊಂದಿರುವಂಥ ಅಡಾಪ್ಟರ್ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀವು ಡಿಫ್ರೆಂಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಈ ಒಂದು ಬಾಕ್ಸ್ನಲ್ಲಿ ನಾನು ನಿಮಗೆ ನೀಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಈ ಒಂದು ಫೋನ್ ನಿಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗ್ತಿರುವಂಥದ್ದು ನೋಡ್ಕೊಳ್ಬೋದು. ಸೊ ನಿಮಗೆ ಹಿಂದ್ಗಡೆ ಇದು ಮೆಟಲ್ ಆಗಿರುವಂಥ ಒಂದು ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ನೀವು ಸೈಡಿಗೆಲ್ಲ. ನಾನು ಇವಾಗಲೇ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಇವಾಗ UV ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ. ನಾರ್ಮಲ್ಲಾಗಿ ನಾವೇನು ನಾರ್ಮಲ್ ಫೋನ್ಸ್ಗಳಿಗೆ ಟೆಂಪರ್ಡ್ ಗ್ಲಾಸ್ ಹಾಕ್ತೀವಲ್ಲ, ಅದು ಇದಕ್ಕೆ ವರ್ಕ್ ಆಗೋಲ್ಲ ಮತ್ತು ಫಿಂಗರ್ ಪ್ರಿಂಟ್ ಕೂಡ ವರ್ಕ್ ಆಗೋಲ್ಲ. ಸೊ ಅದಕ್ಕೆ UV ಸ್ಕ್ರೀನ್ ಗಾರ್ಡ್ನ ನೀವು ಹಾಕಿಸ್ಬೇಕಾಗತ್ತೆ. ನಾನು ಇವಾಗಲೇ ಹಾಕ್ಸಿದ್ದೀನಿ. ಅದು ಹಾಕ್ಸಿದಾದ್ಮೇಲೆ ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತೆ. ಈಗ ಬಟನ್ ಆಕ್ಸೆಸ್ ಬಗ್ಗೆ ಮಾತನಾಡೋದ್ರೆ ನೋಡ್ಬೋದು, ಇದರಲ್ಲಿ ನಮಗೆ ವಾಲ್ಯೂಮ್ ಡೌನ್ ಮತ್ತು ವಾಲ್ಯೂಮ್ ಅಪ್ ಬಟನ್ ನೀಡಿದ್ದಾರೆ. ಮತ್ತು ಇಲ್ಲಿ ಪವರ್ ಆಫ್ ಮತ್ತು ಪವರ್ ಆನ್ ಬಟನ್ ಇರುವಂಥದ್ದು. ಸೊ ಇಲ್ಲಿ ತೆಳಗಡೆ ನೋಡ್ಬೋದು, ಇದು ಸ್ಪೀಕರ್ ಇರುವಂಥದ್ದು ಮತ್ತು ಮೈಕ್ರೋಫೋನ್ ಇದೆ. ಮತ್ತು ಇಲ್ಲಿ ಸಿಮ್ ಎಜೆಕ್ಟೆಡ್ ಪಿನ್ ಇದಿರುವಂಥದ್ದು ಟೂಲ್ ಇರುವಂಥದ್ದು. ಸೊ ಫ್ರೆಂಡ್ಸ್ ಈ ಸೈಡ್ ಬಂದುಬಿಟ್ರೆ ನೋಡ್ಕೊಳ್ಬೋದು ನೀವು, ಇದರಲ್ಲಿ ಆಡಿಯೋ ಜಾಕ್ ನೀಡಿಲ್ಲ ಅವರು. ಸೊ ಇವಾಗ ಆಡಿಯೋ ಜಾಕ್ ನೀಡ್ತಾ ಇಲ್ಲ. ಸೊ ಫ್ರೆಂಡ್ಸ್ ಇವಾಗ ಈ ಒಂದು ಫೋನ್ನ ಪವರ್ ಆನ್ ಮಾಡೋಣ. ನೋಡ್ಬೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೆಕ್ಯೂರ್ಡ್ ಬೈ ನಾಕ್ಸ್. ಸೊ ಫ್ರೆಂಡ್ಸ್ ಮೊದಲೇದಾಗಿ ಈ ಒಂದು ಫೋನ್ ನಾನು ನಿಮಗೆ ಸೆಕ್ಯೂರಿಟಿ ಬಗ್ಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ಬೋದು ಫಿಂಗರ್ ಪ್ರಿಂಟ್ ಇದೆ ಮತ್ತು ನಿಮಗೆ ಫೇಸ್ ರೆಕಗ್ನಿಷನ್ ಕೂಡ ಇರುವಂಥದ್ದು. ಸೊ ಯಾವ ರೀತಿ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಸೊ ನೋಡ್ಬೋದು, ಫಿಂಗರ್ ಪ್ರಿಂಟ್ ಬಗ್ಗೆ ನೋಡ್ಬೋದು ನೀವು ಯಾವ ರೀತಿ ವರ್ಕ್ ಆಗುತ್ತಂತ. ತುಂಬಾ ಬೇಗ ಸ್ಪೀಡಾಗಿ ವರ್ಕ್ ಆಗುತ್ತೆ ನೋಡ್ಕೋಬೋದು. ಮತ್ತು ಫೇಸ್ ಬಗ್ಗೆ ಮಾತನಾಡೋದಾದರೆ ನೋಡ್ಕೊಳ್ಬೋದು ನೀವು ಇಲ್ಲಿ. ತುಂಬಾ ಸ್ಪೀಡಾಗಿ ಫೇಸ್ ಮತ್ತು ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್ ಈ ಒಂದು ಫೋನ್ನ ಒಂದು ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ ನೋಡ್ಬೋದು, ಈ ಒಂದು ಕ್ಯಾಮ್ರಾ ನಮಗೆ 50 MP ಒಂದು ರೇರ್ ಕ್ಯಾಮ್ರಾ ಇರುವಂಥದ್ದು ಮತ್ತು ಪ್ರೈಮರಿ ಕ್ಯಾಮ್ರಾ ಕೂಡ ಇದೆ. ಮತ್ತು ಡ್ಯುವೆಲ್ ಕ್ಯಾಮ್ರಾ ಲೆನ್ಸ್ನ ಕೂಡ ಇಲ್ಲಿ ನಿಮಗೆ ನೀಡ್ತಿರುವಂಥದ್ದು ನೋಡ್ಬೋದು. ಸೊ ನೋಡ್ಬೋದು ಇದರಲ್ಲಿ ನಿಮಗೆ ತುಂಬಾ ವೈಡ್ ಆಗಿರುವಂಥ ಒಂದು ಆಪ್ಷನ್ ಕೂಡ ಇದೆ. ಸೊ ಯಾವ ರೀತಿ ಎಷ್ಟು ಸೆಂಟಿಮೀಟರ್ ಅದೆಲ್ಲ ಇದೆ. ಮತ್ತು ಇದಾದಮೇಲೆ ನಿಮಗೆ ಪೋರ್ಟ್ರೇಟ್ ಕೂಡ ಬರ್ತಿರುವಂಥದ್ದು ಇದು. ಮತ್ತು ಇದರಲ್ಲಿ ನಿಮಗೆ ವಿಡಿಯೋ ಕೂಡ ಅದೇ ಇರುವಂಥದ್ದು, ವೈಡ್ ಲೆಂತ್ ಕೂಡ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ ನೋಡ್ಬೋದು ಪ್ರೋನ ಒಂದು ಇದು ಕೂಡ ಇರುವಂಥದ್ದು, ಸಿಂಗಲ್ ಟೇಕ್ ಇದೆ ಮತ್ತು ಪೆನೋರಾಮಾ ಕ್ಯಾಮ್ರಾ ಕೂಡ ಇದೆ. ಮತ್ತು ಸ್ಲೋ ಮೋಷನ್ ಇರುವಂಥದ್ದು ಮತ್ತು ಡೈರೆಕ್ಟರ್ಸ್ ವ್ಯೂ ಅಂತ ಇದೆ. ಸೊ ನೋಡ್ಕೊಳ್ಬೋದು ಡೈರೆಕ್ಟರ್ಸ್ ವ್ಯೂ ಅಂತಂದರೆ ನೀವು ಇವನ್ ಫ್ರಂಟ್ ಕೂಡ ಮಾಡ್ಕೊಳ್ಬೋದು, ಬ್ಯಾಕ್ ಕೂಡ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನೀಡ್ತಿರುವಂಥದ್ದು ತುಂಬಾ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡೋದು, ಇದರಲ್ಲಿ ನಿಮಗೆ 6.1 ಇಂಚ್ನ ಒಂದು ಅಮೋಲ್ಡ್ ಡಿಸ್ಪ್ಲೇ ನೀಡ್ತಿರುವಂಥದ್ದು. 230x1080 ಪಿಕ್ಸೆಲ್ನ ಒಂದು ರೆಸಲ್ಯೂಷನ್ ಈ ಒಂದು ಫೋನ್ ಹೊಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ತುಂಬಾ ಚಿಕ್ಕದಾಗೆ ಇದು. ಇವಾಗ ಹೇಗೆ ಆ್ಯಪಲ್ ಮಿನಿ ಬರುತ್ತಲ್ಲ ವರ್ಷನ್ನಲ್ಲಿ, ಹೇಗೆ ಇವಾಗ 14 ಮತ್ತು ಪ್ರೋ ಮ್ಯಾಕ್ಸ್ ಮತ್ತು ಮಿನಿ ಅಂತ ಹೇಗೆ ಬರುತ್ತಲ್ಲ ಅದೇ ಆಗಿರುವಂಥದ್ದು. ತುಂಬಾ ಒಂದು ಚಿಕ್ಕದಾಗಿರೋ, ತುಂಬಾ ಬೇಗನೆ ಕ್ಯಾರಿ ಮಾಡ್ಬೋದು. ಪಾಕೆಟ್ನಲ್ಲಿ ಕೂಡ ಇದಾಗುತ್ತೆ. ಜಾಸ್ತಿ ಜಾಸ್ತಿ ಹ್ಯಾಂಡಿ ಇದೆ. ವೇಟ್ ಅಷ್ಟೊಂದು ಅನ್ಸಲ್ಲ ಈ ಒಂದು ಫೋನು. ಸೊ ಫ್ರೆಂಡ್ಸ್ ಇವಾಗ ಈ ಒಂದು ಫೋನ್ ಒಂದು ಸ್ಟೋರೇಜ್ ಬಗ್ಗೆ ಮಾತನಾಡೋದಾದರೆ ಈ ಒಂದು ಫೋನಲ್ಲಿ 128 GB ಒಂದು ಇಂಟರ್ನಲ್ ಸ್ಟೋರೇಜ್ ಇರುವಂಥದ್ದು.
ಮತ್ತು ರ್ಯಾಮ್ ಬಂದುಬಿಟ್ಟು 8 GB ಇರುವಂಥದ್ದು. ಮತ್ತು ಇದರಲ್ಲಿ ಹೈಬ್ರಿಡ್ ಸ್ಲಾಟ್ ಕೂಡ ಇದೆ ಈ ಒಂದು ಫೋನ್ಗೆ, ಇಲ್ಲಿ ನೋಡ್ಕೊಳ್ಬೋದು. ಮತ್ತು ಇದರಲ್ಲಿ ಆ್ಯಂಡ್ರಾಯ್ಡ್ 12 ಒಂದು ವರ್ಕ್ ಆಗ್ತಿರುವಂಥದ್ದು ನಾನು ತೊಗೊಂಡಾಗ. ಬಟ್ ಇವಾಗ ಆ್ಯಂಡ್ರಾಯ್ಡ್ 13 ಅಪ್ಡೇಟ್ ಆಗಿದೆ, ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಬೋದು. ನೋಡ್ಬೋದು ಇಲ್ಲಿ ಆ್ಯಂಡ್ರಾಯ್ಡ್ 13 ಇದೆ ಈ ಒಂದು ಫೋನಲ್ಲಿ ಇವಾಗ ಪ್ರೆಸೆಂಟಾಗಿ. ಮತ್ತು ಈ ಒಂದು ಫೋನ್ನ ಒಂದು ನೆಟ್ವರ್ಕ್ ಬಗ್ಗೆ ಮಾತನಾಡೋದಾದರೆ 5G ಈ ಒಂದು ಫೋನ್ ಆಗಿರುವಂಥದ್ದು. ಸೊ ಇಂಡಿಯಾದಲ್ಲಿ ಇನ್ನೂ 5G ಬಂದಿದೆ, ಬಟ್ ಕರ್ನಾಟಕದಲ್ಲಿ ಬಂದಿಲ್ಲ. ಸೊ ಬಂದಾದಮೇಲೆ ನೋಡಬೇಕು ಎಷ್ಟು ಸ್ಪೀಡ್ ಇದೆ ಅಂತ ಹೇಳಿ. ಬೆಂಗಳೂರಿನಲ್ಲೂ ಕೂಡ ಚೆಕ್ ಮಾಡಿದ್ದಾರೆ, ತುಂಬಾ ಹೈ ಸ್ಪೀಡಾಗಿ ಬಂದಿರುವಂಥದ್ದು. ಮತ್ತು ಈ ಒಂದು ಫೋನ್ನ ಒಂದು ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದರೆ, ಸೊ ಈ ಒಂದು ಫೋನಲ್ಲಿ ನಿಮಗೆ ಬ್ಯಾಟ್ರಿ 3700 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಮತ್ತು ಇದು ವೈರ್ಲೆಸ್ ಚಾರ್ಜರ್ ಕೂಡ ಆಗಿರುವಂಥದ್ದು. ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡೋದಾದರೆ, ಆಕ್ಟಾ ಕೋರ್ ಒಂದು ಪ್ರೊಸೆಸರ್ ಈ ಒಂದು ಫೋನಲ್ಲಿ ಇರುವಂಥದ್ದು. 8th ಜನರೇಷನ್ ಇರುವಂಥದ್ದು ಈ ಒಂದು ಫೋನಲ್ಲಿ. ತುಂಬಾ ಒಂದು ಒಳ್ಳೆ ಪ್ರೊಸೆಸರ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಫೋನ್ ಒಂದು ಪ್ರೈಸ್ ರೇಂಜ್ ಬಗ್ಗೆ ಮಾತನಾಡೋದಾದರೆ, ಈ ಒಂದು ಫೋನ್ ನಿಮಗೆ ಪ್ರೆಸೆಂಟಾಗಿ 73,000 ಒಂದು ಈ ಒಂದು ಫೋನ್ ಇರುವಂಥದ್ದು. ಬಟ್ ಇವಾಗ ಎಲ್ಲ ಡಿಸ್ಕೌಂಟ್ ಆಗಿ ಇದಾಗಿ 55,000 ಇದೆ. ಆನ್ಲೈನಲ್ಲಿ ನೋಡಿದ್ರೆ 53,000 ಇದೆ. ವರ್ದಿ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಸ್ಪೆಸಿಫಿಕೇಷನ್ಸ್ ಹೊಂದಿರುವಂಥ ಹೈ ಆ್ಯಂಡ್ ಫೋನ್ ಆಗಿರುವಂಥದ್ದು ಇದು. ಸೊ ಫ್ರೆಂಡ್ಸ್, ಈ ಒಂದು ಫೋನ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಮತ್ತು ನನ್ನ ರೆಕಮೆಂಡೇಷನ್ ಪ್ರಕಾರ ತುಂಬಾ ಒಂದು ಒಳ್ಳೆ ಫೋನ್ ಆಗಿರುವಂಥದ್ದು. ಮುಂದಿನ ವಿಡಿಯೋಗಳಲ್ಲಿ ರಿವ್ಯೂ ಕೂಡ ಮಾಡ್ತೀನಿ, ಯಾವ ರೀತಿ ಆಗಿದೆ. ನಾನು ಇವಾಗಲೇ ತೊಗೊಂಡಿರೋದು ಈ ಫೋನು, ರಿವ್ಯೂ ಕೂಡ ಮಾಡ್ತೀನಿ. ಸೊ ಇದಿಷ್ಟು ಇದೊಂದು ವಿಡಿಯೋ. ನೀವು ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.